ಇವ್ರದ್ದು ಏನು ಕತೆ ಅಂತ ಗೊತ್ತಾಗ್ತಿಲ್ಲ. ಒಂದೊಂದೇ ವಿಡಿಯೋಗಳನ್ನು ಬಿಡ್ತಾ ಇದ್ದಾರೆ. ಮೊನ್ನೆ ಒಂದಿಷ್ಟು ವಿಡಿಯೋಗಳು, ಇವತ್ತು ಒಂದಿಷ್ಟು ವಿಡಿಯೋಗಳು, ಅದರಲ್ಲಿ ಆ ಕೇಸ್ ಬಗ್ಗೆ ಡೀಟೇಲು, ಈ ಕೇಸ್ ಬಗ್ಗೆ ಡೀಟೇಲು, ಒಂದೊಂದು ಎಪಿಸೋಡ್ ಬಿಟ್ಟಂಗೆ ಬಿಡ್ತಾ ಇದ್ದಾರೆ. ನನಗಿರುವಂಥ ಇದರಲ್ಲಿ ಪ್ರಶ್ನೆ ಇಷ್ಟೇ, ಆರೋಪಿ ಸ್ಥಾನದಲ್ಲಿರುವಂಥ ಚಿನ್ನಯ್ಯ ಈ ವಿಡಿಯೋದಲ್ಲಿ ಕಾಣಿಸಿಕೊಳ್ತಾನೆ, ಒಂದಿಷ್ಟು ಡೀಟೇಲ್ ಆಗಿ ಮಾತನಾಡ್ತಾರೆ. ಇನ್ನೊಂದು ಕಡೆಗೆ ವಿಚಾರಣೆಗೆ ಹಾಜರಾಗಿ ಬಂದಂಥ ತಿಮರೋಡಿ ಅವ್ರ ಜೊತೆಗೆ ಮಾತನಾಡ್ತಾರೆ, ಅವ್ನು ಕೇಳ್ತಾರೆ. ಹೀಗಿದ್ದಾಗ ಈ ಕೇಸ್ ಇನ್ನೂ ತನಿಖೆಯ ಹಂತದಲ್ಲಿರಬೇಕಾದ್ರೆ, ಈ ರೀತಿಯಾಗಿ ವಿಡಿಯೋಗಳನ್ನು ಆಚೆ ಬಿಡ್ತಾ ಇರಬೇಕಾದ್ರೆ SIT ಅವರು ಹೇಗೆ ಸುಮ್ಮನೆ ಇದ್ದೀರಾ? ಕಾರಣ ನೀವು ತನಿಖೆ ಮಾಡ್ತಾ ಇರುವಂಥ ವಿಚಾರದಲ್ಲೇ ಅನೇಕ ವಿಚಾರಗಳನ್ನು ವಿಡಿಯೋಗಳನ್ನು ಮಾಡಿಬಿಟ್ಟು ಆಚೆ ಬಿಡ್ತಾ ಇದ್ದಾರೆ. ಇದು ಸರಿನಾ? ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಯಾಕೆ ಅವ್ರನ್ನ ಇನ್ನೂ ವಶಕ್ಕೆ ತಗೊಂಡಿಲ್ಲ? ಇಷ್ಟು ತಗೊಂಡು ಯಾಕೆ ಆ ವಿಡಿಯೋನ ತೆಗೆದುಕೊಳ್ತಾ ಇಲ್ಲ? ಸುಮ್ಮನೆ ತಮಾಷೆ ನೋಡ್ತಾ ಇದ್ರೆ ವಿಡಿಯೋಗಳು ಆಚೆ ಬರಲಿ ಅಂತ? ನೋಡಿ ಡೀಟೇಲ್ಸ್. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮತ್ತೆ ಟ್ವಿಸ್ಟ್. ತಿಮರೋಡಿ ಗ್ಯಾಂಗ್ನಿಂದ ಮತ್ತಷ್ಟು ವಿಡಿಯೋ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಸಂಬಂಧ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಲೇ ಇವೆ. ತನಿಖೆ ಮುಂದುವರಿಸಿರುವ SITಗೂ ಇದು ಷಡ್ಯಂತ್ರ ಅನ್ನೋದು ಖಾತರಿಯಾಗಿದೆ. ಈ ಷಡ್ಯಂತ್ರದ ರೂವಾರಿ ಬುರುಡೆ ಗ್ಯಾಂಗ್ನ ಸಾರಥಿ ಮಹೇಶ್ ತಿಮರೋಡಿ ಅನ್ನೋದು ಬಟಾಬಯಲಾಗಿದೆ. ಹೀಗಾಗಿ ಈ ಪ್ರಕರಣದಿಂದ ಪಾರಾಗಲು ಬುರುಡೆ ಗ್ಯಾಂಗ್ ನಾನಾ ಕಸರತ್ತನ್ನು ಮಾಡ್ತಾ ಇದೆ. 2023 ಆಗಸ್ಟ್ನಲ್ಲಿ ತಿಮರೋಡಿ ಮನೆಗೆ ಮೊದಲ ಬಾರಿ ಚಿನ್ನಯ್ಯ ಭೇಟಿ ನೀಡಿದ್ದ. ಈಗ ಬುರುಡೆ ಗ್ಯಾಂಗ್ ಒಂದೊಂದೇ ಪಾರ್ಟ್ನಲ್ಲಿ ಚಿನ್ನಯ್ಯನ ವಿಡಿಯೋವನ್ನು ರಿಲೀಸ್ ಮಾಡ್ತಾ ಇದೆ. ವಿಡಿಯೋ ನಂಬರ್ 9, ಸೌಜನ್ಯ ಕೇಸ್ ಪ್ರಸ್ತಾಪ. ಇವತ್ತು ತಿಮರೋಡಿ ಚಿನ್ನಯ್ಯ ಮಾತುಕತೆಯ ಪಾರ್ಟ್ 9, 10, 11 ಹಾಗೂ 12ನೇ ವಿಡಿಯೋ ರಿಲೀಸ್ ಆಗಿದೆ. 9ನೇ ವಿಡಿಯೋದಲ್ಲಿ ಸೌಜನ್ಯ ಪ್ರಕರಣ ಹಾಗೂ ರವಿ ಪೂಜಾರಿ ಸಾವಿನ ಬಗ್ಗೆ ಮಾತನಾಡಿದ್ದಾನೆ. ವೇಲಿನಿಂದ ರವಿ ಪೂಜಾರಿಯನ್ನ ಕೊಂದು ನೇತು ಹಾಕಿದ್ದಾರೆ. ಪೊಲೀಸರು ಬರುವ ಮೊದಲೇ ರವಿ ಪೂಜಾರಿಯ ಶವವನ್ನು ಇಳಿಸಿದರು. ನೇತ್ರಾವತಿ ನ್ಯಾಚುರೋಪತಿ ಬಳಿ ಒಂದು ಬಸ್ ಸ್ಟಾಪ್ ಇತ್ತು. ಅಲ್ಲಿದ್ದ CCTV ತೆಗೆದು ಹಾಕಿದ್ದಾರೆ. ಅದರಲ್ಲಿ ಸೌಜನ್ಯ ಕೇಸ್ನ ಸಾಕ್ಷ್ಯ ಇತ್ತು ಎಂದಿದ್ದಾನೆ. ಹೆಂಗಸಿನ ಅಲ್ಲೆಲ್ಲ ತಂದೆ ಬದಿಯಲ್ಲೆಲ್ಲ ಬಟ್ಟೆ ಬಿಟ್ಟು ಹೋಗ್ತಾರೆ, ಅದನ್ನೆಲ್ಲ ಎಕ್ಕಿರ್ತಾರೆ. ಹಾಗಾಗಿ ಪೊಲೀಸರು ಮುಂಚೆ ಇಳಿಸಿದಾಯ್ತು, ನಮ್ಮನ್ನೆಲ್ಲ ಹತ್ರವೇ ಬರಬಾರ್ದು ಅಂತ ನಮಗೆ ಬಾಯಲ್ಲಿ ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಸೌಜನ್ಯ ಕೇಸ್ ಸಾಕ್ಷ್ಯ ಸಂಪೂರ್ಣ ನಾಶವಾಗಿದೆ. ಸೌಜನ್ಯ ಕೇಸ್ ಆದ ಬಳಿಕ ಬಸ್ ಸ್ಟ್ಯಾಂಡ್ ತೆಗೆದಿದ್ದಾರೆ. ತಿಮರೋಡಿ ಮುಂದೆ ಚಿನ್ನಯ್ಯ ಹೇಳಿಕೆ. ಇದಿಷ್ಟೇ ಅಲ್ಲದೆ ಪಾರ್ಟ್ 10ರಲ್ಲಿ ಸೌಜನ್ಯ ಕೇಸ್ನಲ್ಲಿ ಸಾಕ್ಷಿಯಾಗಬೇಕಿದ್ದ CCTVಯ ಬಗ್ಗೆ ಮಾತನಾಡಿದ್ದಾನೆ. ನೇತ್ರಾವತಿ ತಟದ ಬಳಿ ಇದ್ದ ಬಸ್ ಸ್ಟ್ಯಾಂಡ್ ನಿರ್ನಾಮದ ಬಗ್ಗೆಯೂ ಮಾತನಾಡಿದ್ದಾನೆ. ಸೌಜನ್ಯ ಕೇಸ್ ಆದ ಮೇಲೆ CCTV ತೆಗೆದಿದ್ದಾರೆ. ಶಾಂತಿವನದ ಹತ್ತಿರವೂ ಒಂದು CCTV ಇತ್ತು ಅಂತ ಚಿನ್ನಯ್ಯ ಹೇಳಿದ್ದಾನೆ. ಕೇಸ್ ಆದ ಮೇಲೆ ಅಂಗಡಿ ಬಿಲ್ಡಿಂಗ್ ಕಟ್ಟಿಸುತ್ತೇನೆ ಅಂತ ಪಂಚಾಯಿತಿಯವರು ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿಸಿದ್ರು. ಅಪ್ಪಣ್ಣನ ಹೋಟೆಲ್ನಲ್ಲಿ ಒಂದು ಬೋಳ್ ಮಂಡೆಯವ ಕೆಲಸದಲ್ಲಿದ್ದ, ವಿಪರೀತ ಕುಡಿತಾ ಇದ್ದ, ಆತನೂ ಕೂಡ ಸತ್ತು ಹೋಗಿದ್ದಾನೆ ಅಂತ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಅಲ್ಲಿ ಕೆಲಸ ಮಾಡ್ತಿದ್ರು, ಪ್ಲಾಟ್ ಮಂಡ್ಯವ ಬಸ್ ಸಪ್ಲೈ ಇದೆ. ಆವಾಗ ಸ್ವಲ್ಪ ಕುಡಿಯೋದು ಜಾಸ್ತಿ, ಅವನ ಕೆಲಸ ಬಿಟ್ಟು ನಿಲ್ಲಿಸಿದ್ರು. ಅವ ಬಂದವ ಮತ್ತೆ ಹೋಗ್ಲಿಕ್ಕೆ ಉಪಾಯ ಇಲ್ಲ ಅಂತೇಳಿ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಮ್ಕೊಂಡೇ ಬಿದ್ದಿದ್ದ, ಕೆಮ್ಕೊಂಡೇ ಬಿದ್ದಿದ್ದ, ಹುಷಾರಿಲ್ಲ. ಮತ್ತೆ ಇವರು ಒಂದ್ಸರಿ ನನ್ನ ಹೆಸರನ್ನು ಕೆಡಿಸ್ಬೇಡ ಮಾರಾಯ, ನಾವು ಇನ್ನೊಂದು ಕೆಲಸದ ಬಿಟ್ಟಾಗಿದೆ, ಇನ್ನೊಂದು ಕೆಲಸ ನೋಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಮತ್ತೆ ಇವನು ಧರ್ಮಸ್ಥಳ ಬೆಳ್ತಂಗಿ ಹಾಸ್ಪಿಟಲ್ ಹೋದಾಗ ಅಡ್ಮಿಟ್ ಮಾಡಿದ್ರು. ಇನ್ನು ವಿಡಿಯೋ 11ರಲ್ಲಿ ಸೂಪರ್ವೈಸರ್ ಬದಲಾವಣೆ ಬಗ್ಗೆ ಮಾತನಾಡಿದ್ದಾನೆ. ವಿಠಲಗೌಡ, ಗುರುವಪ್ಪ, ಪುಷ್ಪರಾಜು, ಪ್ರಶಾಂತ್, ಯೋಗೇಶ್, ಎಷ್ಟೋ ಜನ ಸೂಪರ್ವೈಸರ್ಗಳು ಚೇಂಜ್ ಆಗಿದ್ದಾರೆ. ಸೌಜನ್ಯ ಘಟನೆ ಆಗುವಾಗ ಸೂಪರ್ವೈಸರ್ ಪ್ರಶಾಂತ್ ಇದ್ರು. ಮಾರಿಗುಡಿ ಹತ್ರ ಅವರ ಮನೆ ಇತ್ತು. ಅಲ್ಲಿ ಪ್ರಶಾಂತ್ ವಾಸವಾಗಿದ್ರು ಅಂತ ತಿಮರೋಡಿ ಬಳಿ ಹೇಳಿದ್ದಾನೆ. ಪ್ರಶಾಂತ್ 3 ವರ್ಷಕ್ಕೆ ಬಂದವ. ಅವರ ಮುಂಚೆ ಯೋಗೇಶ್ ಅವರು ಮಾರಿಗುಡಿ ಹತ್ರ ಮನೆ, ಮಾರಿಗುಡಿ ದೇವಸ್ಥಾನದ ದ್ವಾರದಲ್ಲಿ ಮಾರಿಗುಡಿ ಯೋಗೇಶ್ ಇದ್ರು. ಯೋಗೇಶ್ ಸ್ವಲ್ಪ ಸಮಯ ಇದ್ರು, ಒಂದು 3 ವರ್ಷ 4 ವರ್ಷ ಇದ್ರು. ಅದರ ನಂತರ ಪ್ರಶಾಂತ್ ಬಂದರು. ಹೆಣ ಹುಳಲು ಬಾಯಿ ಮುಚ್ಚಿ ಕರೆದುಕೊಂಡು ಹೋಗ್ತಿದ್ರು. ಕಾಡಲ್ಲಿ ಮಹಿಳೆಯರ ಬಟ್ಟೆ ಚಪ್ಪಲಿ ಸಿಗ್ತಾ ಇತ್ತು. ಇನ್ನು ವಿಡಿಯೋ 12ರಲ್ಲಿ ಚಿನ್ನಯ್ಯ ಮತ್ತಷ್ಟು ಸ್ಫೋಟಕ ಹೇಳಿಕೆಗಳನ್ನ ನೀಡಿದ್ದಾನೆ. ನನ್ನನ್ನ ಹೆಣ ತೆಗೆಯಲು ಕರ್ಕೊಂಡು ಹೋಗ್ತಾ ಇದ್ರು, ಸುತ್ತಲೂ ಅವರದ್ದೇ ಜಾಗ ಇದೆ, ಬೊಬ್ಬೆ ಹಾಕದಂತೆ ಬಾಯಿ ಮುಚ್ಚಿದ್ದಾರೆ ಎಂದಿದ್ದಾನೆ. ಸೌಜನ್ಯಳನ್ನು ಹುಡುಕುವಾಗ ಮಹಿಳೆಯರ ಚಪ್ಪಲಿ ಬಟ್ಟೆ ಸಿಗ್ತಾ ಇತ್ತು.
ಅದನ್ನು ನಾನು ತುಂಬ ನೋಡಿದ್ದೇನೆ ಅಂತ ತಿಮರೋಡಿ ಬಳಿ ಚಿನ್ನಯ್ಯ ಹೇಳಿದ್ದಾನೆ. ನಾನು ಎಷ್ಟು ಜನಗಳನ್ನು ತಗೊಂಡು ಗಾಡಿಯಲ್ಲಿ ತಗೊಂಡು ಹೋದ್ರೆ ಇವ್ರು ಎಲ್ಲಿಗೆ ಎಸಕೊಂಡು ಹೋಗ್ಬೋದು, ಎಲ್ಲಿಗೆ ಅಂದ್ರೆ ಇವ್ರದ್ದು ಜಾಗ ಎಲ್ಲಿ ಸುತ್ತ ಇವ್ರದೇ ಜಾಗ ಇದೆ. ವಾಯ್ಸ್ ಕಂಟ್ರೋಲ್ ಮಾಡಿಯೇ ತಗೊಂಡು ಹೋಗಿದ್ದಾರೆ. ಟೇಪು ಏನೋ ಅಂಟಿಸಿರ್ಬೋದು, ವಾಯ್ಸ್ ಕಂಟ್ರೋಲ್ ಮಾಡಿ ತಗೊಂಡು ಹೋಗಿದ್ದಾರೆ. ಒಂದು ನಡಬಾರ್ದು ಅಂದ್ರೆ ಹಾಗೆ ಬಾಬಾಬಳಿ ಬೆಟ್ಟದ ಒಂದು ಮಣ್ಣು ರಸ್ತೆ ಇದೆ, ಅದರಲ್ಲಿ ಹೋದ್ರೆ ಮೇಲೆ ತಿಳ್ಕೊಂಡು ಸೀದಾ ಹೋದ್ರೆ ಪ್ರಪಾರ್ಟಿಗೆ ಹೋಗಿ ಆಯ್ತು ಗೆಸ್ಟ್ ಹೌಸ್. ನಾನು ಅಲ್ಲಿ ಇಲ್ಲ ಅಂದ್ರೆ ಒಂದು ಗಾಡಿಯಲ್ಲಿ ಹಾಕೊಂಡು ತಗೊಂಡು ಹೋದ್ರೆ ಹಾಸ್ಪಿಟ್ಲೇ ಇರ್ಬೋದು, ನೇಚುರೋಪತಿ ಹಾಸ್ಪಿಟಲ್. ರಾತ್ರಿ ಕುಕ್ಕುವಾಗ ಕೆಲವು ಎಲುಬುಗಳೆಲ್ಲ ಸಿಗ್ತಾ ಇತ್ತು ಅಂತ. ಹೌದೌದು, ಈಗೂ ಇದೆ. ಬುರುಡೆ ಗ್ಯಾಂಗ್ ದಿನಕ್ಕೊಂದು ವಿಡಿಯೋ ರಿಲೀಸ್ ಆಗ್ತಲೇ ಇವೆ. ಈ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಲೇ ಇದೆ. ಒಟ್ಟಾರೆ ಈ ಪ್ರಕರಣ ಯಾವ ಮಟ್ಟ ತಲುಪುತ್ತೋ ಕಾದು ನೋಡಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.